ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಸಂಸತ್ನಲ್ಲಿ ಇಂದು ತಿದ್ದುಪಡಿ ವಿಧೇಯಕ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಕೇಂದ್ರ ಪ್ಲಾನ್ ಮಾಡಿಕೊಂಡಿದೆ. ಸಂಸತ್ನಲ್ಲಿ ಇಂದು ತಿದ್ದುಪಡಿ ವಿಧೇಯಕ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ಪರೀಕ್ಷಾ ಅಕ್ರಮ ತಡೆಯಲು ಇಂದು ಮಸೂದೆ ಮಂಡನೆಯಾಗಲಿದೆ. ಸಾರ್ವಜನಿಕ ಪರೀಕ್ಷೆಗಳು ಅನ್ಯಾಯದ ವಿಧಾನಗಳ ತಡೆ 2026 ಈ ಬಿಲ್ ಪಾಸ್ ಮಾಡೋದಕ್ಕೆ ಈಗಾಗಲೇ ಲೋಕಸಭೆಯಲ್ಲಿ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭೆಯಲ್ಲಿ ಮಂಡನೆಯಾಗಲಿರುವಂತಹ ತಿದ್ದುಪಡಿ ಮಸೂದೆ ಮಂಡಿಸಲಿರುವ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಆಡಳಿತ ವಿಪಕ್ಷ ನಡುವೆ ಹೈವೋಲ್ಟೇಜ್ ಚರ್ಚೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಮಸೂದೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಿಗೇನು ನೋಡಿ. ಈಗಾಗಲೇ ಮಸೂದೆಯನ್ನ ಮಂಡನೆ ಮಾಡೋಕೆ ಇವತ್ತು ಎಲ್ಲ ಸಕಲ ತಯಾರಿಯನ್ನ ಕೂಡ ನಡೆಸಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮಸೂದೆಯಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಅಂಶಗಳಿಗೇನು ಅನ್ನೋದು ಇಲ್ಲಿ ಪ್ರಶ್ನೆಯಾಗುತ್ತೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಅಕ್ರಮದಲ್ಲಿ ಭಾಗಿಯಾದ್ರೆ ಕಠಿಣ ಶಿಕ್ಷೆಯನ್ನ ಕೂಡ ಕೊಡಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು. ಹಾಗಾದ್ರೆ ಕಠಿಣ ಶಿಕ್ಷೆ ಅಂದ್ರೆ ಏನು? ಕನಿಷ್ಠ 5 ರಿಂದ 10 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆಯನ್ನ ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ಅಕ್ರಮ ಎಸಗುವಂತಹ ಸಂಸ್ಥೆಗಳಿಗೆ 5 ರಿಂದ 10 ಕೋಟಿಯವರೆಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಲೋಪ ಎಸಗಿದಂತಹ ಸೇವಾದಾರರಿಗೆ 8 ವರ್ಷ ಶಿಕ್ಷೆ, ಸಾರ್ವಜನಿಕ ಪರೀಕ್ಷೆ ನಡೆಸಲು ನಿರ್ಬಂಧವನ್ನ ಕೂಡ ಹೇರಲಾಗುತ್ತೆ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗಳ ತನಿಖೆಯನ್ನ ಕೇವಲ 60 ದಿನಗಳಲ್ಲಿ ಅಂದ್ರೆ 2 ತಿಂಗಳ ಒಳಗೆ ಮುಗಿಸಬೇಕು. ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತ್ವರಿತ ನ್ಯಾಯಾಲಯ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಕೂಡ ಈಗಾಗಲೇ ಸ್ಥಾಪನೆ ಮಾಡಬೇಕು ಎನ್ನುವಂತಹ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಆರೋಪ ಪಟ್ಟಿ ಸಲ್ಲಿಕೆಯಾದಂತಹ 3 ತಿಂಗಳ ಒಳಗೆ ದಿನನಿತ್ಯದ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ನೀಡಬೇಕು ಎನ್ನುವಂತಹ ಒಂದು ವಿಧೇಯಕವನ್ನ ಇವತ್ತು ಸದನದಲ್ಲಿ ಪಾಸ್ ಮಾಡಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಏನು ಹೇಳುತ್ತೆ, ಹಾಗೆ ಆಡಳಿತ ಪಕ್ಷ ಏನು ಹೇಳುತ್ತೆ, ಹಾಗೆ ವಾಗ್ವಾದಗಳಿಗೇನು, ಇವನ್ನೆಲ್ಲ ಕೂಡ ಗಮನಿಸಬೇಕಾಗಿದೆ ಇವತ್ತಿನ ಸದನದಲ್ಲಿ. ನೋಡಿ, ಪೇಪರ್ ಲೀಕ್ ವಿರುದ್ಧ ಮಸೂದೆ ಒಂದು ಬ್ರಹ್ಮಾಸ್ತ್ರವನ್ನ ತರ್ತಾ ಇರುವಂಥದ್ದು. ಸಂಸತ್ನಲ್ಲಿ ಇಂದು ತಿದ್ದುಪಡಿ ವಿಧೇಯಕ ಮಂಡನೆ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ನೀಟ್ ಸುಧಾರಣೆಗಾಗಿ ಟಾಸ್ಕ್ ಫೋರ್ಸ್ ರಚನೆ ಅಂತ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಹೇಳಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಸಂಸತ್ನಲ್ಲಿ ತಿದ್ದುಪಡಿ ವಿಧೇಯಕ ಮಂಡನೆಗೆ ನಿರ್ಧಾರ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಸಾರ್ವಜನಿಕ ಪರೀಕ್ಷೆಗಳು ಅಂದ್ರೆ ಅನ್ಯಾಯದ ವಿಧಾನಗಳ ತಡೆ 2026 ಇವತ್ತು ಮಂಡನೆಯಾಗಲಿದೆ. ಈ ಮಂಡನೆಯಾಗಲಿರತಕ್ಕಂಥ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಕಾವ್ಯ, ಖಂಡಿತ ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧ ಏನು ಜೆನ್ಜಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು. ಆ ಒಂದು ಪ್ರತಿಭಟನೆ ಸಲುವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದ್ರೆ ಅದಾದ ನಂತರ ಇವತ್ತು ಮತ್ತೆ ಸಂಸತ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಸಂಸತ್ ಅಧಿವೇಶನದಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಈ ಒಂದು ಅಕ್ರಮನ ತಡೆಯೋದಕ್ಕೆ ಮಸೂದೆಗಳನ್ನ ಮಂಡನೆ ಮಾಡೋದಕ್ಕೆ ಅವ್ರದ್ದಾದಂತ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಈ ಒಂದು ಮಸೂದೆಗಳ ಚರ್ಚೆಯ ಭಾಗವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದು ಭಾರಿ ಒಂದು ಜಟಾಪಟಿ ಅಧಿವೇಶನದಲ್ಲಿ ನಾವು ನೋಡಬಹುದಾಗಿದೆ. ಅದರಲ್ಲೂ ಕೂಡ ಈ ಒಂದು ಸಾರ್ವಜನಿಕ ಪರೀಕ್ಷೆಗಳು ಮತ್ತು ಅನ್ಯಾಯದ ವಿಧಾನಗಳ ತಡೆ ಏನಿದೆ ಮಸೂದೆ, ಈ ಒಂದು ಮಸೂದೆಯ ಮುಖಾಂತರ ಒಂದಷ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರ ವಿರುದ್ಧ ಒಂದು ಕಠಿಣ ಒಂದು ಕ್ರಮ ತರುವ ಮುಖಾಂತರ ಪರೀಕ್ಷೆಯಲ್ಲಿ ಒಂದು ಪಾರದರ್ಶಕತೆ ತರುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಯಾರೇ ಈ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ್ರೆ ಕನಿಷ್ಠ ಅಂದ್ರೂ 5 ರಿಂದ 10 ವರ್ಷಗಳಿಗೆ ಕಠಿಣ ಜೈಲು ಶಿಕ್ಷೆ ಅಥವಾ ಅಕ್ರಮ ಎಸಗುವ ಸಂಸ್ಥೆಗಳಿಗೆ 5 ರಿಂದ 10 ಕೋಟಿವರೆಗೂ ದಂಡ ಎಸಗುವಂತ ಒಂದು ಮಸೂದೆ ಇದಾಗಿರುತ್ತೆ. ಈ ಒಂದು ಮಸೂದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಅವರು ಮಸೂದೆ ಮಂಡನೆ ಮಾಡುವಂತ ಎಲ್ಲ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಇಡೀ ದೇಶ ವ್ಯಾಪ್ತಿ ಈ ಒಂದು ಮಸೂದೆ ಮಂಡನೆ ಮಾಡುವಂತ ಒಂದು ಸನ್ನಿವೇಶನ ಎದುರು ನೋಡ್ತಾ ಇದೆ. ಕೇಂದ್ರ ಸರ್ಕಾರ ಈ ಒಂದು ಮಸೂದೆ ಮಂಡನೆ ಮಾಡಿ ಇನ್ನಷ್ಟು ಒಂದು ಕಠಿಣ ಕ್ರಮನ ತರೋದಕ್ಕೆ ಮುಂದಾಗಿರುವಂತದ್ದು ಸಹಜವಾಗಿ ಆಡಳಿತ ಮತ್ತು ವಿಪಕ್ಷ ನಡುವೆ ಒಂದಷ್ಟು ಜಟಾಪಟಿಗೆ ಕಾರಣ ಆಗಿರುವಂತದ್ದು ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ